ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಸ್ಯಾಟರ್ಡೆ ತುಂಬ ಕಾರ್ನರ್ ಹೌಸ್ ಐಸ್ ಕ್ರೀಮ್ ತರಿಸ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಇದು ಕಾರ್ನರ್ ಹೌಸಿಂದ ತರಿಸಿದ್ದೆ. ಆ್ಯಕ್ಚುಲಿ ನಾನು ಆಲ್ಮಂಡ್ ಫಡ್ಜ್ ನನಗೋಸ್ಕರ ತರಿಸ್ಕೊಂಡಿದ್ದೆ, ಹಾಗೆ ಕೇಕ್ ಫಡ್ಜ್ ನನ್ನ ಮಗ ತರಿಸ್ಕೊಂಡಿದ್ದ. ನನಗಂತೂ ಕಾರ್ನರ್ ಹೌಸ್ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಐ ಥಿಂಕ್ ವೀಕ್ಲಿ ನಾನಂತೂ ಇವಾಗಂತೂ 2-3 ಟೈಮ್ಸ್ ತಿಂತೀನಿ. ಅದೇನಂತ ಗೊತ್ತಿಲ್ಲ, ನಾನು ಇದೇ ಆಲ್ಮಂಡ್ ಫಡ್ಜ್ ತಿಂತೀನಿ. ಕಾರ್ನರ್ ಹೌಸಲ್ಲಿ ಎಲ್ಲರೂ ಆ್ಯಕ್ಚುಲಿ ಕೇಕ್ ಫಡ್ಜ್ ಇಷ್ಟಪಡ್ತಾರೆ. ನಾನು ನೋಡ್ದಂಗೆ ಬ್ಯಾಂಗ್ಳೂರಲ್ಲಿ 99% ಆಫ್ ದ ಪೀಪಲ್ ಅನ್ಕೊತೀನಿ ಎಲ್ಲರಿಗೂ ಕೇಕ್ ಫಡ್ಜೇ ತಿಂತಾರೆ. ಬಟ್ ನಾನೊಬ್ಳು ಆಲ್ಮಂಡ್ ಫಡ್ಜ್ ತಿಂತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೆ ಇದು ಇಂಡಿಪೆಂಡೆನ್ಸ್ ಡೇಗೆ ಅಂತ ಇದೊಂದು ಗಿಫ್ಟ್ ಬಂದಿತ್ತು. ಎಷ್ಟು ಇರೋ ಗಿಫ್ಟ್ ಅಂತ ಹೇಳಿದರೆ, ಇದರಲ್ಲಿ ಎಲ್ಲ ಥರ ಡಿಫ್ರೆಂಟ್ ಥರದ್ದು ಡ್ರೈ ಫ್ರೂಟ್ಸು ಮತ್ತು ಚಾಕ್ಲೇಟು, ಆಮೇಲೆ ಮ್ಯಾಂಗೋ ಮತ್ತು ಡ್ರೈಡ್ ಮ್ಯಾಂಗೋ, ಈ ಥರ ಏನೋ ಒಂಥರ ಡಿಫ್ರೆಂಟಾಗಿರೋ ಥರದ್ದೆಲ್ಲ ಬಂದಿತ್ತು. ನನಗಿದಂತೂ ತುಂಬ ಇಷ್ಟ ಆಯಿತು. ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟ್ ಇತ್ತು. ಚಾಕ್ಲೇಟ್ ಒಂದು ಸಖತ್ತಾಗಿತ್ತು ಇದ್ರದ್ದು. ನಾವಂತೂ ಐ ಥಿಂಕ್ ಇದು ಸಿಕ್ಕಿದ ತಕ್ಷಣ ಆಲ್ಮೋಸ್ಟ್ ಆ ನೈಟೇ ಫುಲ್ ತಿಂದ್ಬಿಟ್ಟು ಖಾಲಿ ಮಾಡಿಬಿಟ್ವಿ, ನಮ್ಮ 3 ಜನನೂ ಸೇರಿಕೊಂಡು. ಎಲ್ಲದೂ ಅಷ್ಟೇ ವೆರಿ ಟೇಸ್ಟ್ ಇತ್ತು ಮತ್ತು ತುಂಬ ಡಿಫ್ರೆಂಟಾಗಿ ಕೂಡ ಇತ್ತು. ಅದರಲ್ಲಿ 3 ಇದು ಟಾಪಲ್ಲಿ 3 ಬಾಕ್ಸಸ್ ಕಾಣಿಸ್ತಿದ್ದಿಲ್ಲ, ಅದಂತೂ ಡಿಫ್ರೆಂಟ್ ಆಗಿತ್ತು. ನಾನು ಆ್ಯಕ್ಚುಲಿ ಸ್ಯಾಟರ್ಡೆ ಕೂಡ ನಂಗೆ ಆಫೀಸ್ ಇತ್ತು. ನಾನು ಸ್ಯಾಟರ್ಡೆ ಈ ಡ್ರೆಸ್ ಹಾಕೊಂಡು ಹೋಗಿದ್ದೆ ಆಫೀಸ್ಗೆ. ಅದಕ್ಕೆ ಮನೆಗೆ ಬಂದ ತಕ್ಷಣ ಫಿಟ್ ಚೆಕ್ ಮಾಡೋಣ ಅಂತ ಇದು ನನ್ನ ಸ್ಕರ್ಟ್ ನಾನು ರೀಸೆಂಟಾಗೆ ತೊಗೊಂಡಿದ್ದು. ಬಟ್ ಈ ಟಾಪ್ ಮತ್ತು ಈ ಸ್ಟೋಲ್ ಬಂದುಬಿಟ್ಟು ನಾನು ತುಂಬ ವರ್ಷದ ಹಿಂದೆ ತೊಗೊಂಡಿದ್ದು, 7 to 6 years ಹಿಂದೆನೇ ಅನ್ಕೊತೀನಿ. ಸೊ ಇದನ್ನು ಈ ಥರ ಸ್ಟೈಲಿಂಗ್ ಮಾಡಿದ್ದೆ ನಾನು. ಆ ಥರ ಟೈಟ್ ಟಿ ಶರ್ಟ್ ಹಾಕಿ, ಸ್ಕರ್ಟ್ ಹಾಕಿ, ಅದ್ರ ಮೇಲೆ ಈ ಥರದ್ದು ಒಂದು ಸ್ಟೋಲ್ ಹಾಕಿದ್ದೆ. ಅದಕ್ಕೆ ಈ ಇಯರಿಂಗ್ ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡ್ರೆಸ್. ನನಗೇ ಇವತ್ತು ಆ್ಯಕ್ಚುಲಿ ಇಷ್ಟ ಆಯಿತು ಈ ಸ್ಟೈಲಿಂಗು. ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸ್ಯಾಟರ್ಡೇಸ್ ಅಂದರೆ ನಾವು ಆಫೀಸಲ್ಲಿ ಆ್ಯಕ್ಚುಲಿ ನಾವು ಕ್ಯಾಶುವಲ್ ಡ್ರೆಸ್ಸಸ್ ಹಾಕ್ಕೊತೀವಿ. ಹಾಗೆಯೇ ನಮ್ಮ ಹಸ್ಬೆಂಡ್ ಫ್ರೆಂಡ್ ಕಮ್ ಫ್ಯಾಮಿಲಿ ಮೆಂಬರೇ ಅನ್ಕೋಬೇಕು, ತುಂಬ ದೂರದ ರಿಲೇಟಿವ್ಸ್ ಅವರು. ಸೊ ಅವರು ಆ್ಯಕ್ಚುಲಿ ಆಸ್ಟ್ರೇಲಿಯಾಗೆ ಹೋಗಿದ್ರು. ನಮ್ಮ ಹಸ್ಬೆಂಡ್ಗೋಸ್ಕರ ಏನೇನೋ ಐಟಮ್ಸ್ ಎಲ್ಲ ತೊಗೊಂಬಂದಿದ್ರು. ಇದು ಏನಂದರೆ ಪ್ರೋಟೀನ್ ಬಾರ್, ಆಮೇಲೆ ಮಖಾನ, ಆಮೇಲೆ ಅವ್ರಿಗೋಸ್ಕರ ಒಂದು ವಾಚ್ ಸಹಿತ ತೊಗೊಂಬಂದಿದ್ರು, ಫಾಸಿಲ್ ಬ್ರ್ಯಾಂಡ್ದು. ಸೊ ನಾನು ಅನ್ಕೊತಾ ಇದ್ದೆ, ನಾನು ಜಸ್ಟು ಪ್ರೇಯರ್ ಮಾಡ್ಕೊತಾ ಇದ್ದೆ, ಇದು ವುಮನ್ಸ್ ವಾಚ್ ಇರಲಿ ನನಗಾಗತ್ತೆ ಅಂತ ಪ್ರೇಯರ್ ಮಾಡ್ಕೊತಾ ಇದ್ದೆ. ಆಮೇಲೆ ಓಪನ್ ಮಾಡಿ ನೋಡಿದರೆ ಆ್ಯಕ್ಚುಲಿ ಇದು ಜೆಂಟ್ಸ್ ವಾಚ್ ಇತ್ತು. ಅವರು ನಮ್ಮ ಹಸ್ಬೆಂಡ್ಗೋಸ್ಕರ ಈ ವಾಚನ್ನ ತೊಗೊಂಬಂದಿದ್ರು ಪ್ರೆಸೆಂಟಾಗಿ. ನನಗೂ ಏನಾದರೂ ಇರುತ್ತೇನೋ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಇದು ಆ್ಯಕ್ಚುಲಿ ಏನಾದರೂ ಫೀಮೇಲ್ಸ್ದು ಏನಾದರೂ ಆಗಿಬಿಟ್ಟಿದ್ದಿದ್ರೆ ನಾನೇ ಹಾಕ್ಕೊತಿದ್ದೆ. ನಮ್ಮ ಹಸ್ಬೆಂಡ್ಗಂತೂ ಏನಂತ ಹೇಳಿದರೆ ಅವ್ರು ಹೇಳಿದರು ಅವರು ಆ್ಯಕ್ಚುಲಿ ನನ್ನ ಫ್ರೆಂಡ್ ಅಂದಮೇಲೆ ಫಸ್ಟ್ ನನಗೇನೆ ಗಿಫ್ಟ್ ತಂದಿರ್ತಾರೆ ತಾನೇ ಅಂತ ಹೇಳ್ಬಿಟ್ಟು. ಬಟ್ ಸ್ಟಿಲ್ ನಾನೊಂಥರ ಫೇಕ್ ಹೋಪಲ್ಲಿದ್ದೆ. ಆಮೇಲೆ ತುಂಬ ಥರದ್ದು ಚಾಕ್ಲೇಟ್ಸ್ ಎಲ್ಲ ತೊಗೊಂಬಂದಿದ್ರು. ಇವ್ರು ಆ್ಯಕ್ಚುಲಿ ಅಂಕಲ್ ಏನಂತ ಹೇಳಿದ್ರೆ ಸ್ವಲ್ಪ ಏಜ್ ಕೂಡ ಇದ್ದಾರೆ. ವೆರಿ ಫ್ರೀಕ್ವೆಂಟ್ ಎವ್ರಿ 6 months ಏನಾದರೂ ಒಂದು ಗಿಫ್ಟ್ ಕೊಡ್ತಾ ಇರ್ತಾರೆ. ಇದು ನೋಡಿ ಟಿಮ್ ಟಮ್ ನನ್ನ ಮಗನ ಫೇವ್ರೇಟ್ ಆ್ಯಕ್ಚುಲಿ. ಇವರಂತೂ ಯಾವಾಗ ಆಸ್ಟ್ರೇಲಿಯಾಗೆ ಹೋದಾಗೂ ಟಿಮ್ ಟಮ್ ಅಂತೂ ಪಕ್ಕ ತಂದಿರ್ತಾರೆ. ಈ ಚಾಕ್ಲೇಟ್ಸನ್ನು ತರ್ತಾರೆ. ಮತ್ತು ಇವ್ರಿಗೆ ಈ ಥರ ತುಂಬ ಜನ ಫ್ರೆಂಡ್ಸ್ ಮತ್ತು ಅವ್ರದ್ದು ಪೇಷಂಟ್ಸ್ಗಳೂ ಅಷ್ಟೇ ತುಂಬ ಜನ ಅವ್ರಿಗೆ ತುಂಬ ಇಷ್ಟಪಡ್ತಾರೆ. ನಮ್ಮ ಹಸ್ಬೆಂಡ್ ಕಂಡ್ರೆ ಅವ್ರು ಯಾವ ಕಂಟ್ರಿಗೆ ಹೋದ್ರೂ ಎಲ್ಲ ಕಡೆಯೂ ಚಾಕ್ಲೇಟ್ಸು ಮತ್ತು ಈ ಥರ ಗಿಫ್ಟ್ಸ್ ಎಲ್ಲ ತೊಗೊಂಬಂದು ನಮ್ಮ ಹಸ್ಬೆಂಡಿಗೆ ಕೊಡ್ತಾ ಇರ್ತಾರೆ. ನನಗೂ ಫೈನಲ್ ಆಗಿ ನನಗೂ ಒಂದು ಈ ಗಿಫ್ಟ್ ತಂದಿದ್ದಾರೆ ಅಂಕಲು. ನನಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದರೆ, ಎಲ್ಲರೂ ಅನ್ಕೋತಾರಲ್ಲ ನಿಮ್ಮ ಪ್ರೇಯರ್ಸಲ್ಲಿ ನಮ್ಮನ್ನು ನೆನ್ಪಿಟ್ಕೊಳ್ಳಿ ಅಂತ. ನಾನು ಹಾಗೆ ನಮ್ಮ ಕ್ಲೋಸ್ ಫ್ರೆಂಡ್ಸ್ಗೆ ನಾನು ಹೇಳ್ತೀನಿ, ನಿಮ್ಮ ಶಾಪಿಂಗ್ ಲಿಸ್ಟಲ್ಲೂ ನನ್ನನ್ನು ಇಟ್ಕೊಂಡಿರಿ, ನನಗೂ ತೊಗೊಳ್ಳಿ ಅಂತ. ನನಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ಈ ಸ್ವೆಟರ್ ನೋಡಿದ ತಕ್ಷಣ ಇದು ಸ್ವೆಟ್ ಟಿ ಶರ್ಟ್ ಥರ ಇದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಇದನ್ನು ಓಪನ್ ಮಾಡಿ ನೋಡಿದೆ, ಇದೊಂದು ವಾವ್ ಸಖತ್ ಟೇಸ್ಟಿ ಇತ್ತು. ನಾನು ನನ್ನ ಮಗ ಅಂತೂ ತುಂಬಾ ತಿಂದ್ಬಿಟ್ವಿ ಎಲ್ಲನೂ. ನಾನು ಅನ್ಕೋತಾ ಇದ್ದೆ ಅಟ್ಲೀಸ್ಟ್ ವೀಕೆಂಡಲ್ಲಿ ಸ್ವಲ್ಪ ಕಮ್ಮಿ ತಿನ್ನೋಣ, ಈ ಸಲ ಜಾಸ್ತಿ ಏನೂ ತಿನ್ನೋದು ಬೇಡ, ಡಯಟಿಂಗ್ ಮಾಡೋಣ ಅಂತ. ನೋಡಿದ್ರೆ ನಂದು ಲಕ್ಕಿಗೆ ನನ್ನ ವೀಕೆಂಡ್ಸೆಲ್ಲ ಇದು ಬಂದುಬಿಡ್ತು. ಇವಾಗ ಚೆನ್ನಾಗಿ ತಿಂದ್ಬಿಟ್ಟು ಸ್ವಲ್ಪನಾದರೂ ವೆಯ್ಟ್ ಪುಟ್ ಆನ್ ಆಗುತ್ತೆ. ಆಮೇಲೆ ನಾನು ದೇವ್ರ ಪೂಜೆ ಮಾಡೋಕ್ಕಿತ್ತು, ಫುಲ್ಲು ಹೆಂಗಿತ್ತು ನೋಡಿ. ಆಮೇಲೆ ನಾನು ಎಷ್ಟು ಎಲ್ಲ ಏನಂದರೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಾದಮೇಲೆ ಈ ಥರ ಕಾಣಿಸ್ತಾ ಇದೆ ದೇವರು.
ಇದು ಆ್ಯಕ್ಚುಲಿ ನಂಗೆ ತುಂಬ ಅಂದರೆ ತುಂಬ ಟೈಮ್ ಹಿಡಿತು ಇದನ್ನು ಮಾಡೋಕ್ಕೆ. ಆಲ್ಮೋಸ್ಟ್ ನನಗೆ 1 ಅವರೇ ತೊಗೊಂತು. ಬಿಕಾಸ್ ಅದು ಪೂಜಾ ಸಾಮಾನೆಲ್ಲ ವಾಶ್ ಮಾಡೋಕ್ಕಿತ್ತು. ಅದನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದೆಲ್ಲ ಫ್ಲವರ್ಸ್ ಎಲ್ಲ ಹಾಕಿಬಿಟ್ಟು ಅದೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 1 ಅವರೇ ತೊಗೊಂತು ನನಗೆ. ಆ್ಯಕ್ಚುಲಿ ಇನ್ನೊಂದು ತುಳಸಿ ಕಟ್ಟೆ ಕೂಡ ಇದೆ, ಅಲ್ಲಿನೂ ಸಹಿತ ನನಗೆ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಮತ್ತು ಅದ್ರ ದೀಪಗಳು ಎಲ್ಲದನ್ನೂ ತೊಳ್ಕೊಳಕ್ಕಿತ್ತು. ಯಾಕೋ ನನಗೆ ಗೊತ್ತಿಲ್ಲ, ಒಂದು ಸ್ವಲ್ಪ ದಿನದಿಂದ ಇದೆಲ್ಲ ನೀಟಾಗಿ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅದೇನೋ ಅಂತ ಗೊತ್ತಿಲ್ಲ. ಅದಕ್ಕೆ ಮನ್ಸಿಗೆ ಏನೋ ಒಂಥರ ಅನಿಸ್ತಾಯಿತ್ತು. ಅದಕ್ಕೆ ನಾನು ಇವತ್ತಂತೂ ಸ್ಯಾಟರ್ಡೇಗೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲದನ್ನು ನೀಟಾಗಿ ರೆಡಿ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡಿದೆ. ಎಷ್ಟು ತುಂಬ ಆಮೇಲೆ ಕ್ಲೀನಾಗಿ ಎಲ್ಲ ಚೆನ್ನಾಗಿ ಬಂತು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ಥರ ಒಂಥರ ಏನಂದರೆ ಆರಾಮಾಗಿರೋ ಮೈಂಡ್ಸೆಟ್ಟಿಂದ ನಾನು ಪೂಜೆ ಮಾಡೋಕ್ಕೆ ಆಗಿರಲಿಲ್ಲ. ತುಂಬ ದಿನ ಆಗಿಬಿಟ್ಟಿತ್ತು. ಏನೋ ಗಡಿಬಿಡಿಗೂ ಒಟ್ರಾಶಿ ಮಾಡಿ ಹೋಗ್ತಾಯಿದ್ದೆ. ಬಟ್ ಇವತ್ತು ಮಾತ್ರ ನೀಟಾಗಿ ಎಲ್ಲ ಕಡೆ ಕ್ಲೀನ್ ಮಾಡಿಬಿಟ್ಟು ಎಲ್ಲ ವಾಶ್ ಮಾಡಿಬಿಟ್ಟು ನೀಟಾಗಿ ಪೂಜೆ ಮಾಡಿದೆ. ಸೊ ನನಗೆ ಒಂಥರ ಮನಸ್ಸಿಗೆ ತುಂಬ ಅಂದರೆ ತುಂಬ ಶಾಂತಿ ಸಿಕ್ದಂಗೆ ಆಯಿತು. ಯಾರ್ಯಾರಿಗೆ ನಂತರ ಪೂಜೆ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ ಅವರೆಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಇದು ಫೇವ್ರೆಟ್ ಪಾರ್ಟ್ ಆಫ್ ಮೈ ಲೈಫ್. ಬಟ್ ಒಂದೊಂದ್ಸಲ ಏನಾಗ್ಬಿಡುತ್ತೆ, ನಾವು ಇಷ್ಟೊಂದು ಬ್ಯುಸಿ ಇರ್ತೀವಿ ಲೈಫಲ್ಲಿ, ಆಫೀಸ್ಗೆ ಹೋಗೋದು ಬರೋದು, ಆಮೇಲೆ ಮನೆಯದು ಬೇರೆ ಕೆಲಸಗಳು ಅದು ಇದು ಅಂತ ಹೇಳಿಬಿಟ್ಟು ಒಂಥರ ಪೂಜೆ ಮಾಡೋಕ್ಕೂ ಒಂದೊಂದ್ಸಲ ಕರೆಕ್ಟಾಗಿ ಟೈಮ್ ಸಿಗೋಲ್ಲ ನಮ್ಗೆ. ಯಾಕಂದರೆ ಪೂಜೆ ಮಾಡಬೇಕಂದ್ರೆ ನೀಟಾಗಿ ಪೀಸ್ಫುಲ್ಲಾಗಿ ಎಲ್ಲ ನೀಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ಥರ ಎಲ್ಲ ನೀಟಾಗಿ ಫ್ಲವರೆಲ್ಲ ಹಾಕಿಬಿಟ್ಟು ಪೂಜೆ ಮಾಡಿದ್ರೇ ನನಗೆ ಮನಸ್ಸಿಗೆ ಸಮಾಧಾನ ಆಗೋದು. ಆಮೇಲೆ ನೆಕ್ಸ್ಟ್ ಡೇ ಸಂಡೇ ಆ್ಯಸ್ ಯೂಶ್ವಲ್ ನಾನು ಸಂಡೇ ಲಂಚ್ ನಮ್ಮ ಮನೇಲಿ ನಾನೇ ಕುಕ್ ಮಾಡೋದು. ಬೆಳಗ್ಗೆ ಏನಂತ ಹೇಳಿದರೆ ನಮ್ಮ ಕುಕ್ಕು ಬಂದಿಲ್ಲೋ ಅವಳು ನಮ್ಮ ಮಲೆನಾಡು ಸೈಡಲ್ಲಿ ನಾವೊಂದು ಅಕ್ಕಿ ಕಡುಬು ಅಂತ ಮಾಡ್ತೀವಿ. ಅದನ್ನು ಆ್ಯಕ್ಚುಲಿ ಅವಳು ಮಾಡಿಕೊಟ್ಟು ಹೋಗಿದ್ದು, ಅವಳಿಗೆ ಬರುತ್ತೆ. ನಮ್ಮ ಮಮ್ಮಿ ಬಂದಾಗ ಕಲಿಸ್ಕೊಟ್ಟು ಹೋಗಿದ್ದಾರೆ. ಯೂಶ್ವಲಿ ನನಗೂ ಬರುತ್ತೆ, ಬಟ್ ನಾನು ಅವಳಿಗೆ ಮಾಡೋಕ್ಕೆ ಹೇಳ್ತೀನಿ ರೊಟ್ಟಿ ಮತ್ತು ಕಡುಬು ಎಲ್ಲ. ನಮ್ಮ ಹಸ್ಬೆಂಡ್ ನನಗೆ ಕಾಲ್ ಮಾಡಿ ಹೇಳಿದರು, ಅವರಿವತ್ತು ಬ್ಲ್ಯಾಕ್ ಪಾಂಪ್ರೆಟ್ ಮತ್ತು ಪ್ರಾನ್ಸ್ ತೊಗೊಂಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಏನು ಅಂದ್ಕೊಂಡೆ, ಅವ್ರು ಬರೋಕ್ಕಿಂತ ಮುಂಚೆನೇ ನಾನು ಎಲ್ಲ ಮಸಾಲೆ ಎಲ್ಲ ತೆಕ್ಕೊಂಬಿಟ್ಟು ಕರಿ ರೆಡಿ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಕರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ಆನಿಯನ್ ಕಟ್ ಮಾಡ್ಕೊಳ್ಳೋದು ಆಮೇಲೆ ಆ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದೆಲ್ಲ ಒಂದು ಸ್ವಲ್ಪ ಟೈಮ್ ತೊಗೊಳತ್ತಲ್ವ. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಫುಲ್ಲು ಮಸಾಲನೂ ಸಹಿತ ಗ್ರೈಂಡ್ ಮಾಡಿ ಇಟ್ಕೊಂಬಿಡೋಣ ಅಂತ ಅಂದ್ಕೊಂಡು ನಾನು ರೆಡಿ ಮಾಡ್ಕೋತಾ ಇದ್ದೆ. ಆ್ಯಕ್ಚುಲಿ ಸಂಡೇಸ್ ಅಂದರೆ ಆಫ್ಟರ್ನೂನು ನನಗೆ ಕುಕ್ಕಿಂಗ್ ಮಾಡೋದಂದರೆ ಇಷ್ಟ. ಯಾಕಂತ ಹೇಳಿದರೆ ಹೋಲ್ ವೀಕ್ ನಾವು ಕುಕ್ ಮಾಡಿರೋದನ್ನೇ ತಿಂದಿರ್ತೀನಿ. ಆ್ಯಕ್ಚುಲಿ ಎವ್ರಿ ಈವ್ನಿಂಗ್ ಏನಾಗುತ್ತೆ ಅಂತ ಹೇಳಿದರೆ ಏನಾದರೂ ಒಂದು ಐಟಮ್ ಬಂದು ನಾನು ಮಾಡ್ತೀನಿ. ಬಟ್ ಸ್ಟಿಲ್ ಏನಾಗುತ್ತೆ ಅಂತ ಹೇಳಿದರೆ ಸಂಡೇ ತುಂಬ ಚೆನ್ನಾಗಿ ಟೈಮ್ ಸಿಕ್ಕೋದ್ರಿಂದ ಕಾಮಾಗಿ ಒಂದು 2-3 ಐಟಮ್ಸ್ ಅಂತೂ ನೀಟಾಗಿ ಕುಕ್ ಮಾಡ್ಬೋದು. ಸೊ ಅದಕ್ಕೆ ಒಂಥರ ಸಂಡೇಸ್ ಅಂದರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಬಿಕಾಸ್ ನಾನು ಮಾಡಿರೋ ಲಂಚ್ ತಿಂತೀವಲ್ಲ ಮಧ್ಯಾಹ್ನ, ಅದಕ್ಕೆ. ಸೊ ನೋಡಿ, ನಾನು 2 ಬೆಳ್ಳುಳ್ಳಿ ಗೆಡ್ಡೆ ತೊಗೊಂಡಿದ್ದೀನಿ, ಅದನ್ನು ಬಿಡಿಸ್ಕೊಂಡಿದ್ದೀನಿ. ಆಮೇಲೆ ಮೀಡಿಯಮ್ ಸೈಜು 2 ಆನಿಯನ್ ತೊಗೋಬೇಕು. ನಮಗೇನಂತ ಹೇಳಿದರೆ ಒಂದು 2 ಟೈಮ್ಸ್ಗೆ ಅಂದರೆ ಲಂಚ್ಗೆ ಮತ್ತು ಡಿನ್ನರ್ಗೆ ಸೇರಿಸ್ಬಿಟ್ಟು ನಾನು ಕರಿ ಮಾಡಿದ್ದೆ. ಅದು ನಮ್ಮ ಕಡೆದು ರೈಸ್, ಅದು ಕಡುಬು ಅಂತ ಹೇಳ್ತೀವಲ್ಲ, ಅದನ್ನು ತಿನ್ನೋಕ್ಕೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಾಗುತ್ತೆ. ನೋಡಿ, ಈ ಥರ 2 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 2 ಗೆಡ್ಡೆ ಈರುಳ್ಳಿ, ಹಾಗೆ ಸ್ವಲ್ಪ ಇದು ಶುಂಠಿ ತೊಗೊಂಡಿದ್ದೀನಿ. ಆಮೇಲೆ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಅರ್ಧ ಚಮಚ ಮೆಂತೆ ಮತ್ತು 1 ಚಮಚ ಇದು ಉದ್ದಿನಬೇಳೆ, ಹಾಗೆ ಸ್ವಲ್ಪ ಕಾಯಿ. ಲಿಂಬೆಹಣ್ಣು ನಾನು ಇದಕ್ಕೆ ಹಾಕಿಲ್ಲ, ಅದು ನಾನು ಪ್ರಾನ್ಸ್ದು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ, ಅದಕ್ಕಂತ ಹಾಗೆ ಎತ್ತಿಟ್ಕೊಂಡಿದ್ದೆ. ಸೊ ಇದಿಷ್ಟಕ್ಕೆ ನಾನೇನಂತ ಹೇಳಿದರೆ, ಫಸ್ಟು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಇದನ್ನು ಮೆಂತೆ ಮತ್ತು ಉದ್ದಿನಬೇಳೆನ ಚೆನ್ನಾಗಿ ಅದರಲ್ಲಿ ರೋಸ್ಟ್ ಮಾಡ್ಕೊತೀನಿ. ಅದು ಏನಂದರೆ ಹಸಿ ಹೋಗೋ ತನಕ ನೀವು ರೋಸ್ಟ್ ಮಾಡ್ಕೊಬೇಕು. ಹಸಿ ಹೋಗೋ ತನಕ ರೋಸ್ಟ್ ಮಾಡಿಲ್ಲ ಅಂದರೆ ಹೇಳಿದರೆ ಅದ್ರದ್ದು ಟೇಸ್ಟ್ ಚೆನ್ನಾಗಿ ಬರಲ್ಲ, ಇಲ್ಲಾಂದರೆ ಹಸಿ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಇದನ್ನು ನೀಟಾಗೆ ನೀವು ಮಾಡ್ಕೊಳ್ಳಿ. ನಾನು ಮುಂಚೆ ಒಂದು ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ ಫಿಶ್ ಕರಿ ಮಾಡುವಾಗ, ಇದೇ ಥರ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ನಮ್ಮ ಕಡೆ ಊರ ಕಡೆ ಇದೇ ಥರ ನಾವು ಕರಿ ಮಾಡ್ತೀವಿ. ನಾನು ಫಸ್ಟ್ ಅಂದ್ಕೊಂಡಿದ್ದು ಪ್ರಾನ್ಸ್ದು ಕರಿ ಮಾಡಿಬಿಟ್ಟು ಬ್ಲ್ಯಾಕ್ ಪಾಂಪ್ರೆಟ್ದು ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ನಮ್ಮ ಹಸ್ಬೆಂಡ್ ಮನೆಗೆ ಬಂದಮೇಲೆ ಇಲ್ಲ ಪ್ರಾನ್ಸ್ದು ಕಬಾಬ್ ಮಾಡು, ಆಮೇಲೆ ಇದು ಪಾಂಫ್ರೆಟ್ದು ಬೇಕಾದರೆ ಸ್ವಲ್ಪ ಮಾತ್ರ ಕರಿ ಮಾಡು ಅಂತ ಹೇಳಿದರು. ಸರಿ ಅಂತ ಅಂದ್ಕೊಂಡು ಲಾಸ್ಟ್ ಮಿನಿಟಲ್ಲಿ ಚೇಂಜ್ ಆಯಿತು. ಬಟ್ ಎರಡಕ್ಕೂ ಏನಾದರೆ ಸೇಮ್ ರೆಸಿಪಿನೇ. ಬಟ್ ಪ್ರಾನ್ಸ್ ಅಲ್ಲೇ ಬೇರೆ ಫಿಶ್ಗೆ ನಾನು ಇದು ಶುಂಠಿ ಹಾಕಲ್ಲ ಆ್ಯಕ್ಚುಲಿ. ಸೊ ಆಮೇಲೆ ಇದು ಮಸಾಲೆ ನಾನು ಏನು ಹುರ್ಕೊಂಡಿದ್ದೆ ತುಂಬ ಬಿಸಿ ಇತ್ತು, ಅದನ್ನು ಸಡನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಫ್ಯಾನ್ ಹಾಕ್ಬಿಟ್ಟು ಹಾಲಲ್ಲಿ ಸ್ವಲ್ಪ ಹೊತ್ತು ಇಟ್ಟಿದ್ದೆ, ಅದು ಇದೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು.
ಇವಾಗ ತುಂಬ ದಿನದಿಂದ ನಾವು ಸಂಡೇ ಮಧ್ಯಾಹ್ನ ಎಲ್ಲೂ ಆಚೆ ಊಟಕ್ಕೆಲ್ಲ ಹೋಗ್ತಾ ಇಲ್ಲ, ಮನೇಲೇ ಕುಕ್ಕಿಂಗ್ ಮಾಡ್ತಾಯಿದ್ದೀವಿ. ಅದೊಂಥರ ತುಂಬ ಖುಷಿ ಅನ್ನಿಸ್ತಾ ನನಗೆ. ಆ್ಯಕ್ಚುಲಿ ವೀಕ್ ಡೇಸಲ್ಲಿ ಆಚೆ ಕಡೆ ತುಂಬ ತಿಂದ್ಬಿಟ್ಟಿರ್ತೀವಿ, ಅದು ಇದು ಇದು ಅಂತ. ಸೊ ಅಟ್ಲೀಸ್ಟ್ ನಾವು ಸಂಡೇ ಮನೇಲಿ ತಿಂದರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಅದು ಏನಂತ ಹೇಳಿದ್ರೆ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗಂಗೆ ಇಬ್ಬರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ. ನಾನು ಸಂಡೇ ಲಂಚ್ ಮತ್ತು ಡಿನ್ನರ್ ನಾನು ಕುಕ್ ಮಾಡಿರೋದನ್ನೇ ತಿಂತಾರಲ್ಲ ಫುಲ್. ಸೊ ನಮ್ಗೇನು ಇಷ್ಟ ಬೇಕೋ ಅದೇ ಥರದ್ದು ಮಾಡ್ಕೊಂಡಿರ್ತೀವಿ. ನಾವು ಮಲೆನಾಡಲ್ಲಿ ಏನಂದರೆ ರೊಟ್ಟಿ ಮತ್ತು ಅಕ್ಕಿ ಕಡುಬು, ನೀರು ದೋಸೆ ಇದೆಲ್ಲ ಮಾಡೋದು ಜಾಸ್ತಿ ಸಂಡೇಸ್ ಅಂತ ಹೇಳಿದರೆ. ಸೊ ಇವತ್ತು ಬಂದು ಕಡುಬಿದೆ ಅಂತ ತುಂಬ ಖುಷಿ ಇತ್ತು. ಅದ್ರ ಜೊತೆಗೆ ಫಿಶ್ ಕರಿ ತುಂಬ ಅಂದರೆ ತುಂಬ ಟೇಸ್ಟ್ ಅನಿಸುತ್ತೆ. ಸೊ ಅದಿನ್ನೂ ಕೂಲ್ ಆಗೋ ಟೈಮಲ್ಲಿ ನಾನು ಸ್ವಲ್ಪ ಗಾರ್ಡನ್ಗೆ ಬಂದುಬಿಟ್ಟು ಯೆಲ್ಲೋ ಕಲರ್ ಆಗಿರೋ ಎಲೆನೆಲ್ಲ ತೆಗೆದುಬಿಡ್ತಾ ಇದ್ದೆ. ಆ್ಯಕ್ಚುಲಿ ನಿಮ್ಮ ಗಿಡಗಳು ಚೆನ್ನಾಗಿ ಬೆಳಿಬೇಕು, ಯಾವಾಗೂ ಗ್ರೀನಾಗಿರ್ಬೇಕಂತ ಹೇಳಿದರೆ ಯಾವುದಾದ್ರೂ ಸ್ವಲ್ಪ ಎಲ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತಲ್ಲ, ಆ ಥರ ಲೀವ್ಸ್ನ ಬೇಗ ತೆಗೆದುಬಿಡ್ಬೇಕು. ಇಲ್ಲ ಅಂತ ಹೇಳಿದರೆ ಆ ಎಲೆಗಳೇ ಜಾಸ್ತಿ ಒಂಥರ ಇದರಲ್ಲಿ ಏನಂದರೆ ಏನು ಗಿಡದ್ದೆಲ್ಲದೂ ಪ್ರೋಟೀನ್ಸ್ ಮಿನರಲ್ಸ್ ಎಲ್ಲ ಅದೇ ಜಾಸ್ತಿ ಎಳ್ಕೊಂಬಿಡುತ್ತೆ. ಸೊ ಅದೊಂಥರ ಗಿಡ ಆವಾಗ ಚೆನ್ನಾಗೇ ಬೆಳೆಯೋದೇ ಇಲ್ಲ. ಅದಕ್ಕೆ ನಾನೇನು ಮಾಡಿಬಿಡ್ತೀನಿ, ಸ್ವಲ್ಪ ಎಲ್ಲೋ ಆಗಕ್ಕೆ ಯಾವುದಾದ್ರೂ ಲೀವ್ಸ್ ಕಾಣಿಸ್ತಿದೆ ಅಂದರೆ ಅದನ್ನು ನಾನು ಬೇಗ ತೆಗೆದುಬಿಡ್ತೀನಿ. ನೋಡಿ ಇಲ್ಲಿ ನಾನು ಇದು ಮಸಾಲೆ ತಣ್ಣಗಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಇದು ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ ಒಂದೇ ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕಿ, ಜಾಸ್ತಿ ಬೇಡ ಆ್ಯಕ್ಚುಲಿ. ಆಮೇಲೆ ಒಂದು ಖಾರ ಪುಡಿ ಮಾತ್ರ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ನಿಮಗೆ ಫಿಶ್ ಕರಿ ಅಂತ ಹೇಳಿದರೆ ಖಾರ ಸ್ವಲ್ಪ ಜಾಸ್ತಿ ಹಾಕಲೇಬೇಕಾಗುತ್ತೆ, ಅವಾಗೇ ಸ್ವಲ್ಪ ಟೇಸ್ಟ್ ಬರೋದು. ಆಮೇಲೆ ನಮ್ಮ ಹಸ್ಬೆಂಡ್ ಬಂದರು, ಫಿಶ್ ತೊಗೊಂಬಂದಿದ್ರು. ಸೊ ಅದನ್ನೆಲ್ಲ ನಾನು ವಾಶ್ ಮಾಡ್ಕೊಂಡು ಅಂದರೆ ಕ್ಲೀನ್ ಅಂತೂ ಮಾಡಿ ಕೊಟ್ಟಿರ್ತಾರೆ. ವಾಶ್ ಮಾಡಿಬಿಟ್ಟು ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಂಟೈನರ್ಗೆ ಹಾಕ್ಕೊತಾ ಇದ್ದೆ. ಆ್ಯಕ್ಚುಲಿ ಮುಂಚೆ ಅಂತ ಹೇಳಿದ್ರೆ ಜಾಸ್ತಿ ಅದು ವೈಟ್ ಪಾಂಪ್ರೆಟ್ದು ಚಿಕ್ಕ ಚಿಕ್ಕದು ಫುಲ್ಲು ಒಂದೊಂದು ಹೋಲ್ ಇರೋದು ತರ್ತಾಯಿದ್ರು. ಇವಾಗ ಏನಂತ ಹೇಳಿದ್ರೆ ನಮಗೆ ಬ್ಲ್ಯಾಕ್ ಪಾಂಪ್ರೆಟ್ದು ಒಂಥರ ಟೇಸ್ಟ್ ಇಷ್ಟ ಆಗಿಬಿಟ್ಟಿದೆ ನನಗೆ, ನನ್ನ ಮಗನಿಗೆ. ಸೊ ಅದಕ್ಕೆ ಇವಾಗ ಜಾಸ್ತಿ ಅದನ್ನೇ ತರ್ತಾಯಿದ್ವಿ. ಪ್ರಾನ್ಸ್ ಬಂದುಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ದಿತ್ತು. ಅದಕ್ಕೆ ನಾನು ಒಂದ್ಸಲ ಅಂದ್ಕೊಂಡೆ ಕಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಅಂದ್ಕೊಂಡೆ ಅದಕ್ಕೇ ಸ್ವಲ್ಪ ನೀಟಾಗಿ ಮಸಾಲ ಮ್ಯಾರಿನೇಟ್ ಮಾಡಿದರೆ ಅದೂ ಚೆನ್ನಾಗಿ ಬರುತ್ತೆ. ನಾವು ವಾಶ್ ಮಾಡ್ಕೊಂಡಾಗ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡ್ಬಿಟ್ಟು ವಾಶ್ ಮಾಡ್ಕೊತೀನಿ. ಆ ಥರ ಮಾಡಿಕೊಂಡ್ರೆ ಸ್ವಲ್ಪ ಫಿಶ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ನಾನು ಈ ಕಡೆ ಸೈಡು ಇದು ಏನಂತ ಹೇಳಿದ್ರೆ ನಾನು ಕಡ್ದಿಟ್ಟಿದ್ನಲ್ಲ ಫಿಶ್ ಕರಿ ಮಸಾಲ, ಅದಕ್ಕೆ ನಾನು ಫಿಶ್ದು ಜಾಸ್ತಿ ಪೀಸಸ್ ಹಾಕಲಿಲ್ಲ ಆ್ಯಕ್ಚುಲಿ. ಯಾಕಂದರೆ ಇವ್ರಿಗೆ ಯಾರಿಗೂ ಕರಿ ಇಷ್ಟನೇ ಆಗೋಲ್ಲ. ಅದಕ್ಕೆ ಸ್ವಲ್ಪ ಏನು ಹೆಡ್ ಪೀಸಸ್ ಎಲ್ಲ ಇರುತ್ತಲ್ಲ ಫಿಶ್ದು, ಅದು ಮತ್ತು 1-2 ಪೀಸಸ್ ಹಾಕ್ಬಿಟ್ಟು ಮಾತ್ರ ನಾನು ಮಾಡಿದ್ದೆ. ಆಮೇಲೆ ಇದು ಬಂದು ಪ್ರಾನ್ಸ್ಗೆ ಕಬಾಬ್ ಮಸಾಲ ಹಾಕಿ ಕಲಿಸ್ಕೊಂಡೆ. ಆಮೇಲೆ ಲಾಸ್ಟ್ಗೆ ನಾನು ಯಾವತ್ತೂ ಅಷ್ಟೇ ಎಲ್ಲ ಫಿಶ್ ಕರಿಗೂ ಒಂದು ಒಗ್ಗರಣೆ ಕೊಡ್ತೀನಿ. ಇವತ್ತು ಬರೀ ಆನಿಯನ್ ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ನಾನು ಗೀಯಲ್ಲಿನೇ ಅದನ್ನು ಫ್ರೈ ಮಾಡ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಟೆ. ಆಮೇಲೆ ನೋಡಿ ನಂದು ಪ್ರಾನ್ಸ್ ಕಬಾಬ್ ಸಹಿತನೂ ರೆಡಿ ಆಯಿತು. ಇದು ಪ್ರಾನ್ಸ್ ಕಬಾಬ್ಗೆ ನಾನೇ ಮನೇಲಿ ಮಸಾಲ ಮಾಡಿದ್ದೆ. ಆಮೇಲೆ ಇದೇ ನಾನು ಹೇಳ್ತಾ ಇದ್ನಲ್ಲ ನಮ್ಮ ಕಡೆದು ಅಕ್ಕಿ ಕಡುಬು ಅಂತ, ಇದ್ರ ಜೊತೆಗೆ ಫಿಶ್ ಕರಿ ಸಕ್ಕತ್ತಾಗಿರುತ್ತೆ. ನೋಡಿ ಫೈನಲ್ ಆಗಿ ನಂದು ಪ್ರಾನ್ಸ್ ಕಬಾಬ್ ಮತ್ತು ಫಿಶ್ ಕರಿ, ಪಾಂಪ್ರೆಟ್ ಫಿಶ್ ಕರಿ, ಹಾಗೆ ಇದು ಅಕ್ಕಿ ಕಡುಬು ಎಲ್ಲ ರೆಡಿ ಆಗಿಬಿಟ್ಟಿದೆ. ಚೆನ್ನಾಗಿ ಊಟ ಮಾಡಿದ್ವಿ. ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಿಗೆ ಜೋರಾಗಿ ಮಳೆ ಬರ್ತಾಯಿತ್ತು ಬ್ಯಾಂಗ್ಳೂರಲ್ಲಿ. ಎಲ್ಲ ಬ್ಯಾಂಗ್ಳೂರಿಯನ್ಸ್ಗೂ ಗೊತ್ತು ಇವಾಗ ಎಷ್ಟು ಚೆನ್ನಾಗಿದೆ ಬ್ಯಾಂಗ್ಳೂರು ವೆದರ್ ಅಂತ. ಯಾವಾಗಲೂ ತಣ್ಣಗಂದರೆ ತುಂಬ ಥಂಡಿ ಇದೆ, ಹಾಗೆ ಅವಾಗವಾಗ ಮಳೆ ಬರ್ತಾ ಇರುತ್ತೆ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.